ಕರುವಿನ ಮೇಲೆ ಭಕ್ಷಕ ಚಿರತೆಯ ಡೆಡ್ಲಿ ಅಟ್ಯಾಕ್. ಬೆಚ್ಚಿಬಿದ್ದ ಜನರು, ಚಿರತೆ ಸೆರೆಗೆ ಆಗ್ರಹ. ತುಮಕೂರಿನಲ್ಲಿ ಭಕ್ಷಕ ಚಿರತೆ ಕಾಟ ಮತ್ತೆ ಶುರುವಾಗಿದ್ದು, ಜನರಲ್ಲಿ ಆತಂಕ ಹೆಚ್ಚಾಗಿದೆ. ತೋಟದ ಮನೆಗೆ ನುಗ್ಗಿದ ಚಿರತೆಯೊಂದು 2 ವರ್ಷದ ಸೀಮೆ ಹಸುವನ್ನ ಭಕ್ಷಿಸಿ ಹೋಗಿದೆ. ಈ ಘಟನೆ ಗುಬ್ಬಿ ತಾಲೂಕಿನ ಕಡಬ ಹೋಬಳಿ ಕಾರೇಗೌಡನ ಪಾಳ್ಯದಲ್ಲಿ ನಡೆದಿದೆ. ಚಿರತೆ ದಾಳಿಯಿಂದಾಗಿ ಕಾರೇಗೌಡನ ಪಾಳ್ಯ ಗ್ರಾಮದಲ್ಲಿ ಆತಂಕ ಮನೆ ಮಾಡಿದೆ. ಕಾರೇಗೌಡನ ಪಾಳ್ಯ ಗ್ರಾಮದ ಶಿವಕುಮಾರ್ ಎಂಬುವವರ ತೋಟದ ಮನೆಯ ದನದ ಕೊಟ್ಟಿಗೆಗೆ ಏಕಾಏಕಿ ಚಿರತೆಯೊಂದು ನುಗ್ಗಿದ್ದು, ಕೊಟ್ಟಿಗೆಯಲ್ಲಿದ್ದ 2 ವರ್ಷದ ಕರುವಿನ ಮೇಲೆ ಅಟ್ಯಾಕ್ ನಡೆಸಿದ್ದು, ಕರುವಿನ ಕುತ್ತಿಗೆ ಹೊಟ್ಟೆಭಾಗ ಭಕ್ಷಿಸಿದೆ. ಕರು ಸಾವನ್ನಪ್ಪಿದ್ದಕ್ಕೆ ರೈತ ಶಿವಕುಮಾರ್ ಕುಟುಂಬ ಕಣ್ಣೀರು ಹಾಕ್ತಿದ್ದಾರೆ. ದನದ ಕೊಟ್ಟಿಗೆಗೆ ನುಗ್ಗಿದ ಚಿರತೆಯೊಂದು ಸುಮಾರು 2 ವರ್ಷದ ಕರುವನ್ನ ಬಲಿ ಪಡೆದ ಘಟನೆ ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಕರೇಗೌಡನ ಪಾಳ್ಯ ಗ್ರಾಮದಲ್ಲಿ ನಡೆದಿದೆ. ರೈತ ಶಿವಕುಮಾರ್ ಎಂಬಾತನಿಗೆ ಸೇರಿದ ಕೊಟ್ಟಿಗೆಗೆ ನುಗ್ಗಿದ ಚಿರತೆ ಕರುವಿನ ಕುತ್ತಿಗೆ ಮತ್ತು ಹೊಟ್ಟೆಯನ್ನ ಬಗೆದು ಕರುವನ್ನ ಸಾವನ್ನಪ್ಪಿಸಿದ್ದು, ಜೊತೆಗೆ ರೈತನಿಗೆ ಭರಿಸಲಾಗದ ನಷ್ಟವನ್ನ ಉಂಟು ಮಾಡಿದೆ. ಇತ್ತೀಚೆಗೆ ಕಡಬ ಹೋಬಳಿಯ ಹಲವು ಭಾಗಗಳಲ್ಲಿ ಚಿರತೆಯ ಉಪಟಳ ಜಾಸ್ತಿ ಆಗಿದ್ದು, ಚಿರತೆ ಸೆರೆಗೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಎಚ್ಚೆತ್ತ ಅರಣ್ಯ ಇಲಾಖೆ ಸಿಬ್ಬಂದಿ ಸಮೀಪದ ತೋಟವೊಂದರ ಬಳಿ ಚಿರತೆ ಸೆರೆಗೆ ಬೋನನ್ನು ಅಳವಡಿಸಿದ್ದು, ಸೂಕ್ತ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಈಗಾಗಲೇ ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಸುತ್ತಮುತ್ತ ಗ್ರಾಮಗಳಲ್ಲಿ ಚಿರತೆ ಕಾಟ ಹೆಚ್ಚಾಗಿದ್ದು, ರೈತರಲ್ಲಿ ಆತಂಕ ಹೆಚ್ಚಾಗಿದೆ. ಮನೆಯಿಂದ ಹೊರಬರಲು ಭಯ ಪಡುತ್ತಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಸೆರೆಗೆ ತೋಟದ ಮನೆಯ ಸಮೀಪದಲ್ಲಿ ಬೋನನ್ನ ಇರಿಸಲಾಗಿದೆ. ಆದಷ್ಟು ಬೇಗ ಚಿರತೆ ಸೆರೆ ಹಿಡಿದು ಚಿರತೆ ಕಾಟದಿಂದ ಮುಕ್ತಿ ಕೊಡಿಸುವಂತೆ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.